ಜೊತೆಯಲಿ ಜೊತೆಯಲಿ. ಡ್ಯಾಡ್ ಈಗ ಯಾಕದಲ್ಲ, ಬಂದ್ ಕೆಲಸ ಮೊದಲು ಆಗ್ಬೇಕಲ್ವಾ? ಸಾರಿ ಡ್ಯಾಡ್. ನೀವೇನೇ ಹೇಳಿದ್ರು ನಾನಂತೂ ನನ್ನ ಸೀನಿಯರ್ನ ಬಿಟ್ಟು ಬರಲ್ಲ ಬರಲ್ಲ ಬರಲ್ಲ. ಬಂದ್ರೆ ವಾಪಸ್ ಜೊತೆಲಿ ಬರ್ತೀವಿ ಡ್ಯಾಡ್. ಇಲ್ಲ ಅಂತಂದ್ರೆ ನೀವಲ್ಲೇ ನಾನಿಲ್ಲ. ಮಾಮ್ ತುಂಬಾ ಒಳ್ಳೆಯವಳು ಡ್ಯಾಡ್, ಅವಳಿಗೆ ಹರ್ಟ್ ಮಾಡಬೇಡಿ. ನಾನು ಎಲ್ಲೇ ಇದ್ರು ಅವ್ರ ಮುದ್ದಿನ ಪುಟಾಣಿ ಅಂತ ಅವ್ರಿಗೆ ಅರ್ಥ ಮಾಡಿಸಿ. ಅಟ್ಲೀಸ್ಟ್ ವಾಪಸ್ ಬಂದ್ಮೇಲಾದ್ರೂ ಸೀನಿಯರ್ನ ಒಬ್ಳು ಮಗಳ ತರ ಟ್ರೀಟ್ ಮಾಡಕ್ ಹೇಳಿ. ಆಗೆಲ್ರು ಹ್ಯಾಪಿ ಆಗಿರ್ಬೋದು. ಓಕೆ ಡ್ಯಾಡ್, ಬಾಯ್, ಲವ್ ಯು, ಟೇಕ್ ಕೇರ್. ಆಗ್ಲಿಂದ ನಿನ್ ಹಿಂದೆ ಬಂದ್ರೆ ಬೇಕು ಅಂತ ಮುಂದೆ ಹೋಗ್ತೀಯ. ನಾನಾ? ಅಷ್ಟಕ್ಕೂ ನೀವ್ಯಾಕೆ ನನ್ನಿಂದ ಸುತ್ತಾ ಇದ್ದೀರಾ? ನಿನ್ ಕಾಲ್ ಹಿಡಿಯೋಕೆ. ನೀವು ನನ್ ಜೋಕ್ ಮಾಡ್ಬೇಡ್ರಿ. ನಿನ್ ಕಾಲ್ ಹಿಡ್ಕೊಂಡು ಜೋಕ್ ಮಾಡೋದಕ್ಕೆ ನಂಗೇನ್ ಹುಚ್ಚ? ಸೀರಿಯಸ್ ಆಗಿ ನಿನ್ ಪಾದ ಹಿಡಿಬೇಕು. ಯಾಕ್ರಿ ಅಂತ ತಪ್ಪು ನೀವೇನ್ ಮಾಡಿದ್ದೀರಾ? ಓ, ಇಷ್ಟು ದಿನ ನನ್ನನ್ನ ಗೋಳಿಕೊಂಡಿದ್ದಕ್ಕ? ಇದು ಪ್ರಾಯಶ್ಚಿತನ ಅಥವಾ ಪಶ್ಚಾತ್ತಾಪನ? ಮಣ್ಣು ಇಲ್ಲ. ನಿನ್ ವಿಷಯಕ್ಕೆ ನಾನ್ ಯಾಕೆ ಪಶ್ಚಾತ್ತಾಪ ಪಡ್ಲಿ? ಏನೋ ನಿನ್ ಗ್ರಾಚಾರ ಸರಿ ಇಲ್ವಂತೆ. ನೀನ್ ಕಟ್ಕೊಂಡಿರೋ ತಪ್ಪಿಗೆ ನಾನ್ ಉಪವಾಸ ಇದ್ದು ನಿನ್ ಪಾದ ಮುಟ್ಬೇಕಂತೆ. ಆಗ ನಿನ್ ಬಂದಿರೋ ಗಂಡಾಂತರ ಕಡಿಮೆ ಆಗತ್ತಂತೆ. ನಿನ್ಗೇನಾದ್ರೆ ನನ್ಗೇನು? ನೀನು ಮಾಡ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಆದ್ರೆ ನಮ್ಮಮ್ಮ ಬಿಡ್ಬೇಕಲ್ಲ. ಕಂಡೋರ್ ಮನೆ ಹುಡುಗ ನಮ್ಮ ಮನೇಲಿ ತೊಂದ್ರೆ ಅನುಭವಿಸ್ಬಾರ್ದು ಅಂದ್ರು. ವ್ರತ ಮಾಡ್ಬಿಡು ಅಂದ್ರು. ಅದಕ್ಕೆ ಮಾಡ್ತಿದ್ದೀನಿ. ಉಪವಾಸನೂ ಇದ್ದಾಯ್ತು. ಈಗ ನಿನ್ ಪಾದ ಮುಟ್ಬೇಕು. ಕೊಡು ನಿನ್ ಪಾದನ. ಇಲ್ಲಪ್ಪ, ನಾನಂತೂ ಕೊಡಲ್ಲ. ದೊಡ್ಡವರು ಚಿಕ್ಕವ್ರ ಕಾಲಕ್ಕೆ ಬೀಳ್ಬಾರ್ದು ಕಣ್ರೆ, ಶ್ರೇಯಸ್ಸಲ್ಲ. ಹೆಂಡತಿ ಗಂಡನ ಕಾಲಿಗೆ ಬೀಳ್ಬೋದು, ಅದೇ ಶ್ರೇಯಸ್ಸು. ಅಂದ್ರೆ ನೀವು ನನ್ನ ಹೆಂಡತಿ ಅಂತ ಒಪ್ಕೊಂಡ್ಬಿಟ್ರಾ? ನಾನ್ ಯಾಕೆ ಒಪ್ಕೊಡ್ಲಿ? ಹಂಗಾದ್ರೂ ನಿನ್ ಪಾದ ಕೊಡ್ಲಿ ಅಂತ ಕೇಳ್ದೆ. ಹಂಗಾದ್ರೆ ಕೊಡಲ್ಲ ಬಿಡಿ. ಮನ್ಸಾರೆ ನನ್ನ ಹತ್ರ ಬಂದು 7 ಜನ್ಮಕ್ಕೂ ನೀನೇ ನನ್ ಗಂಡ ಕಣೋ ಅಂತ ಹೇಳಿ ಒಪ್ಕೊಂಬಿಡಿ. ಆಗ ಬರೀ ಪಾದ ಏನೋ, ಇಡೀ ಬಾಡಿನೇ ಕೊಡ್ತೀನಿ. ಅಯ್ಯೋ ಅನ್ಸ್ಬೇಡ. ಈಗ ಪಾದ ಕೊಡ್ತೀಯೋ ಇಲ್ವೋ? ಇಲ್ಲ ರೀ, ನನಗೆ ಡ್ಯೂಟಿ ಟೈಮ್ ಆಯ್ತು, ಹೋಗಿ ಆಟೋ ತೆಗಿತೀನಿ. ನೀವು ಬೇಗ ಹೋಗಿ ಚೆನ್ನಾಗಿ ಹೊಟ್ಟೆಗೆ ಹಾಕೊಂಡು ಬನ್ನಿ. ಬೇಡ ಬಾಯ್, ಹೊಟ್ಟೆ ಉರ್ಸ್ಬೇಡ್ವೋ. ನೀನ್ ಪಾದ ಮುಟ್ಟೋವರೆಗೂ ನಾನು ಏನು ತಿನ್ನಂಗಿಲ್ವೋ. ಅದಕ್ಕೆ ನಾನೇನ್ ಮಾಡ್ಲೆ? ನನ್ನನ್ನ ಗಂಡ ಅಂತ ಒಪ್ಕೊಳಕ್ಕೆ ನೀವು ತಯಾರಿಲ್ಲ ಅಂದ್ಮೇಲೆ ಯಾರೋ ಗೊತ್ತಿಲ್ಲರೋರ್ಗೋಸ್ಕರ ನೀವ್ ಯಾಕ್ರಿ ಉಪವಾಸ ಮಾಡ್ಬೇಕು? ಹೋಗಿ ಚೆನ್ನಾಗಿ ಬರ್ಸಿ, ನಾನೇನು ತಡೆಯಲ್ಲ. ಬರ್ಲಾ? ನನ್ನ ನೀನು ಗೆಲ್ಲಲಾರೆ, ಇಳಿದು ಛಲವೇದಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ನನ್ನಂಥ ಗಂಡಿಂದ ಸೋಲೋಕೆ ಆಸೆಯ ನಿನಗೆ. ನನ್ನ ನೀನು ಗೆಲ್ಲಲಾರೆ. ಸಾಂಗ್ ಆಫ್ ಮಾಡಿ ರೇ, ಕರ್ನಾಟಕದಲ್ಲಿ ಅಣ್ಣವ್ರ ಸಾಂಗ್ ಆಫ್ ಮಾಡು ಅಂದ್ರೆ ಜನ ನಿಮ್ಮನ್ನ ಆಫ್ ಮಾಡ್ಬಿಡ್ತಾರ ಅಷ್ಟೇ. ಏನ್ರಿ ಅನ್ಕೊಂಡಿದೀರಾ? ಅಣ್ಣವ್ರದ್ದು ಬೇರೆ ಸಾಂಗ್ ಹಾಕ್ಬೋದಲ್ವಾ? ಯಾಕ್ರಿ ಈ ಸಾಂಗ್ ಯಾಕೆ ಇಷ್ಟ ಇಲ್ಲ ನಿಮ್ಗೆ? ಓ, ಪರ್ಸನಲ್ ಆಗಿ ತಗೊಂಡ್ರಾ? ನಿನ್ ತಲೆ ಸುಮ್ಮನೆ ಓಡ್ಸು. ಇಲ್ಲ ಇಲ್ಲ ಇಲ್ಲ, ನಿಲ್ಸು ನಿಲ್ಸು. ಯಾಕ್ರಿ? ಅಯ್ಯೋ ಯಾಕ್ರಿ? ₹10 ಚಿಲ್ಲರೆ ಕೊಡು. ಚಿಲ್ಡ್ರನ್ನ ಯಾಕ್ರಿ? ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲಿ ತಟ್ಟೆಗೆ ಹಾಕಕ್ಕೆ.
ಕೊಡು ಒಂದೇ. ರೀ ಟೀಚರ್ ಅಮ್ಮ, ಆಟೋದಲ್ಲಿ ಕೂತ್ಕೊಳ್ಳೋ ನಿಮ್ಗೆ ಅಷ್ಟು ತಲೆ ಇರ್ಬೇಕಾದ್ರೆ ಇನ್ನು ಆಟೋ ಓಡಿಸೋರು ನಾವು ಪ್ರಳಯ ಅಂತಕರು. ನಮ್ಮ ಹತ್ರನೇ ನಿಮ್ಮ ಆಟ ತೋರಿಸ್ತಿರಲ್ಲ. ನಾನೇನ್ ಮಾಡ್ದೆ? ಪರ್ಸಿಂದ ದುಡ್ಡು ಬಿತ್ತು, ಅದನ್ನ ಎತ್ಕೊಳಕ್ ಹೋದೆ ಅಷ್ಟೇ. ಓ ಹೌದಾ? ಇದನ್ನ ನಾನ್ ನಂಬೇಕಾ? ನನಗೆ ನಿನ್ನ ಬಿಟ್ಟಿರಕ್ಕಾಗಲ್ಲ, ನನಗೆ ನೀನೇ ಬೇಕು ಅಂತ ಒಂದೇ ಒಂದ್ಸಲ ಹೇಳ್ಬಿಡ್ರಿ. ಇಲ್ಲೇ ಈ ಜಾಗದಲ್ಲೇ ನನ್ನ ಪಾದ ಕೊಟ್ಬಿಡ್ತೀನಿ. ನೀವು ಹೇಳಲ್ಲ ಕಣೋ. ನಾನು ನನ್ನ ಪಾದ ಕೊಡಲ್ಲ ಕಣ್ರಿ. ಹಂಗ ನೀನ್ ನಿಂತ ಜಾಗದಿಂದ ಅಳ್ಳಾಡಿದ್ರೆ ನನ್ ಮೇಲೆ ಆಣೆ. ಈಗೇನ್ ಮಾಡ್ತೀಯ? ಹಾ, ನೀವು ಅರ್ಧ ಅಡಿಗಿಂತ ಜಾಸ್ತಿ ಬಗ್ಗೆ ನನ್ನ ಮೇಲೆ ಆಣೆ. ನೀವು ಮಾಡಿದ ಮಾತ್ರ ನ್ಯಾಯನಾ? ಬಿಟ್ಟು ಅಂತೀಯೋ ಇಲ್ವೋ? ನೀವಂದ್ರೆ ನಾನಂತೇನೆ. ಎಲ್ಲಿಂದ ಗಂಟು ಬಿದ್ದಿಯೋ ನನ್ಗೆ ರಂಗ? ಆಯ್ತು, ಬಿಡ್ತು ಬಿಡ್ತು ಬಿಡ್ತು. ನಂದು ಅಷ್ಟೇ, ಬಿಡ್ತು ಬಿಡ್ತು ಬಿಡ್ತು. ಥ್ಯಾಂಕ್ಸ್ ಕಣ್ರಿ. ಆದ್ರೂ ನನ್ಗೊಂದು ಡೌಟು. ನನಗೇನೋ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇದೆ, ಅದಕ್ಕೆ ನೀವು ಆಣಿಟ್ಟ ತಕ್ಷಣ ಹಂಗೆ ನಿಂತ್ಕೊಂಡ್ಬಿಟ್ಟೆ. ನಾನು ಆಣಿಟ್ಟಾಗ ನೀವ್ಯಾಕೆ ಹಂಗೆ ನಿಂತ್ಕೊಂಡ್ರಿ? ನಿಮ್ಗೂ ನನ್ನ ಮೇಲೆ ಅಷ್ಟೊಂದು ಪ್ರೀತಿನಾ? ನಿನ್ ಮೇಲೆ ಪ್ರೀತಿನ ಕನಸಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೇಡ. ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು, ಡ್ರಾಪ್ ಮಾಡು ಬಾ. तुम्हें देखती है जो बात कहना चाहे जुबान, तुमसे ये वो कहती है। आँखों की शर्मो हया माफ हो। ದೇವಸ್ಥಾನಕ್ಕೆ ಬಂದು ಇಷ್ಟೊಂದು ಅಯ್ಯೋ ಅನ್ಸ್ಬೇಡ್ವೋ? ನೀವು ಅಷ್ಟೇ, ದೇವಸ್ಥಾನದಲ್ಲಿ ದೇವ್ರಿಗೆ ಬಿಟ್ಟು ನನ್ನ ಕಾಲ್ಗೆಲ್ಲ ಬೀಳ್ಬೇಡಿ. ಪ್ಲೀಸ್, ನೀನ್ ಒಳ್ಳೇದಕ್ಕೆ ಅಂತ ಹೇಳ್ತಿದ್ದೀನಲ್ಲ. ಓಕೆ, ಐ ಲವ್ ಯು ಪತಿ ಪರಮೇಶ್ವರ ಅಂತ ದೇವ್ರ ಮುಂದೆ ಹೇಳಿ, ಯಾಕೆ ಪಾದ ಕೊಡ್ತೀನಿ. ಇನ್ 10 ಜನ್ಮದಲ್ಲೂ ನಾನು ಹೇಳಲ್ಲ, 100 ಜನ್ಮದಲ್ಲೂ ನಾನು ಕೊಡಲ್ಲ.
ಕೊಡಲ್ವಾ? ನೀವು ಅಷ್ಟೇನಾ? ಪ್ರಪೋಸ್ ಮಾಡಲ್ವಾ? ಒಳ್ಳೆ ಮಾತಲ್ಲಿ ಹತ್ರ ಬರ್ತೀಯಾ ಇಲ್ವಾ? ಇವತ್ತೆಲ್ಲ ನೀವು ನನ್ನನ್ನು ಬೇಡ್ಕೊಂಡ್ರು, ನಾನು ಮಾತ್ರ ಸೋಲೊಪ್ಕೊಳ್ಳೋದಿಲ್ಲ. ಹೌದಾ? ಜಸ್ಟ್ 1 ಮಿನಿಟಲ್ಲಿ ನಿನ್ ಪಾದ ಇಟ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರನ್ನೇ ಬದಲಾಯಿಸ್ಬಿಡು. ಅಯ್ಯೋ ಕಳ್ಳ 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 ಕಳ್ಳ! ಎಲ್ಲಮ್ಮ? ಯಾರು ಯಾರು? ಅಲ್ಲಿ ಬನ್ನಿ. ಅವನೇ ಅಲ್ಲಿ ನಿಂತಿದ್ದ ನೋಡಿ, ಕತ್ಕೊಂಡು ಹೋಗ್ತಾ ಇದ್ದಾನೆ, ಹಿಡೀರಿ. ಅಯ್ಯೋ ಬಿಡ್ರಿ ಬಿಡ್ರಿ, ನಾನೇನು ಕದ್ದಿಲ್ಲ ಬಿಡ್ರಿ. ನನ್ನ ಯಾಕೆ ಹಿಡ್ಕೊತಿದ್ದೀರಾ? ಬಿಡ್ರಿ. ಅಯ್ಯೋ ಅವನ ಕಳ್ಳ ಅಂತ ಹಿಡಿಸ್ಬಿಟ್ಟು ಅವನ ಕಾಲಿಗೆ ಬೀಳ್ತಾ ಇದೆಯಲ್ಲಮ್ಮ. ಇವ್ನು ಬೇರೆ ತರ ಕಳ್ಳ ಸರ್. ಇಂಥವ್ರಿಗೆ ಇದೇ ಶಿಕ್ಷೆ. ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ. ಅರ್ಥ ಆಯ್ತೋ? ಕಾಲು ಹಿಡಿಯಕ್ಕೆ ಮನ್ಸು ಮಾಡೋದ್ರ ಬದಲು ಹಾರ್ಟ್ ಹಿಡಿಯಕ್ಕೆ ಮನ್ಸು ಮಾಡಿದ್ದಿದ್ರೆ ಇಬ್ರು ಚೆನ್ನಾಗಿರ್ಬೋದಿತ್ತು. ಆಗಿತ್ತು ನಮ್ಮ ಪವಾಡ. ಥ್ಯಾಂಕ್ ಯು ಸರ್. ಅಲ್ಲಪ್ಪ, ನೀನು ಆ ಹರಕೆ ಈ ಹರಕೆ ಅಂತ ದಿನಾ ಬರ್ತಾ ಇದ್ದೆ, ಏನು ಪ್ರಯೋಜನ ಆಗಿಲ್ಲ. ನಾನು ಒಂದೇ ಒಂದು ವ್ರತ ಹೇಳಿದೆ ನೋಡು, ಆಕೆ ಬೇಡ ಬೇಡ ಅಂದ್ರೆ ಇವಾಗ ನಿನ್ನ ಕಾಲಿಗೆ ಬಂದು ಬೀಳ್ತಾ ಇದ್ದಾಳೆ. ಎಲ್ಲ ತಮ್ಮ ಆಶೀರ್ವಾದ ಸರ್. ಅಲ್ಲ ಸರ್, ಇಂಥ ಬ್ರಿಲಿಯಂಟ್ ಐಡಿಯಾ ತಮ್ಮ ತಲೆಯಲ್ಲಿ ಹೆಂಗೆ ಬಂತು? ಹಳೆ ಎಕ್ಸ್ಪೀರಿಯನ್ಸು. ನಂದು ಲವ್ ಮ್ಯಾರೇಜೇ. ನಾನು ಆ ವ್ರತ ಈ ವ್ರತ ಅಂತೇಳಿ ನಾನು ಇವಳು ಬೀಳಿಸ್ಕೊಂಡಿದ್ದು. ಓ, ದೇವಸ್ಥಾನದಲ್ಲಿ ಪೂಜೆ ಮಾಡೋರಾಗೆ ನಿಮ್ದು ಲವ್ವಾ? ಏನಪ್ಪ ನೀನು ಹೇಳೋದು? ದೇವರುಗಳು ಏನು ಲವ್ ಮಾಡಿಲ್ವಾ? ಕೃಷ್ಣ ರುಕ್ಮಿಣಿನ, ಪಾರ್ವತಿ ಪರಮೇಶ್ವರನ ಆಗಬಹುದು. ಹೆಂಗೋ ಸರ್, ನಮ್ಮ ಸೀನಿಯರ್ ಮನ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಹುಟ್ಟಂಗೆ ಮಾಡ್ತಿದ್ದೀರಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಿಮಿಷ ಸರ್, ತಗೊಳ್ಳಿ. ಛೇ, ಇವನ್ನೆಲ್ಲ ನಾನು ಕೈನಲ್ಲಿ ಮುಟ್ಟೋದೇ ಇಲ್ಲ. ನಾನಿನ್ ಬರ್ಲಪ್ಪ. ಈ ಥರ ದೇವಸ್ಥಾನದಲ್ಲಿ ಪೂಜೆ ಮಾಡೋರಾಗಿ ಈ ಥರ ಮೀಡಿಯೇಟರ್ ಕೆಲಸ ಮಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ ಸ್ವಾಮಿಗಳೇ? ಅದು ಇದರಲ್ಲಿ ನಂದೇನಿಲ್ಲಮ್ಮ. ನೀವುಂಟು, ನಿಮ್ಮ ಗಂಡ ಉಂಟು. ನಾನು ಬರ್ತೀನಪ್ಪ. ಅಯ್ಯೋ ರೀ 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 ಸ್ವಾಮಿ, ಸೀನಿಯರ್ ಅದು ಮಾತಾಡ್ಬೇಡ. ನಿನ್ ಸ್ವಾರ್ಥಕ್ಕೋಸ್ಕರ ದುಡ್ಡು ಕೊಟ್ಟು ನನ್ನ ಹತ್ರ ಸುಳ್ಳು ವ್ರತ ಮಾಡಿಸ್ತೀಯ. ಇಲ್ಲ ರೀ, ಅದ್ ಏನಾಯ್ತಂದ್ರೆ ಶಟಾಪ್ ಅಂದೆ. ದುಡ್ಡು ಕೊಟ್ಟು ಮೋಸ ಮಾಡಿ ಈ ತರ ಕಳ್ಳನ ತರ ಪ್ರೀತಿ ಗಳಿಸ್ಕೊಳ್ಳೋದು 3 ಗಂಟೆನೂ ಶಾಶ್ವತವಾಗಿ ಉಳಿಯೋದಿಲ್ಲ. ಹಂಗಲ್ಲ ರೀ, ನಾನ್ ಮಾತಾಡಿದ್ರೆ ಕಪ್ಪಾಳಗ್ ಬಾರಿಸ್ಬಿಡ್ತೀನಿ ಅಷ್ಟೇ.
ನಿನ್ನೆ ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಮನೆ ಬಿಟ್ಟು ಬಂದಿದ್ನ ನೋಡಿ ನೀನೇನೋ ಬದಲಾಗಿದ್ಯಾ, ಪ್ರಾಮಾಣಿಕ ನಿಯತ್ತಿರೋನು ಅನ್ಕೊಂಡಿದ್ದೆ. ಇಷ್ಟೇ ಅಲ್ಲ ನಿನ್ ನಿಯತ್ತು. ಶಾಲಿನಿ, ಮತ್ತೆ ತಪ್ಪು ತಿಳ್ಕೊತಾ ಇದ್ದೀರಾ. ಸಾಕು, ನಂಗೇನು ಎಕ್ಸ್ಪ್ಲನೇಷನ್ಸ್ ಬೇಡ. ನಿಮ್ಮಂತವ್ರ ಯೋಗ್ಯತೆನೇ ಇಷ್ಟು. ಸ್ವಲ್ಪ ಯಾಮಾರಿದ್ರೆ ನಿನ್ ಜೊತೆ ನಾನು ಬಾಸ್, ನೀವು ದರ್ಶನನೇ ಕೊಡಲ್ಲ ಅಂತಿರಲ್ಲ. ನಿಮ್ಮನ್ನ ಮೀಟ್ ಮಾಡ್ಬೇಕಂತ ನಾನು ಯಾವ ಕಾಲದಿಂದ ಕಾಯ್ತಾ ಇದ್ದೆ ಗೊತ್ತಾ? ನೀವ್ಯಾಕೆ ನನ್ನಿಂದ ಬೆದ್ದಿದ್ದೀರಾ? ಮದುವೆ ಮಾಡ್ಸಕ್ಕೆ. ಓ ಸಾರಿ, ನಿಮ್ಗೆ ಆಲ್ರೆಡಿ ಮದುವೆ ಆಗಿದೆ ಅಲ್ಲ? ಗಂಡ ಹೆಂಡ್ತಿನ ಒಂದು ಮಾಡ್ಸಕ್ಕೆ ಬಾಸ್. ನನಗೆ ಮದುವೆ ಆಗಿದೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಹೋಗ್ರಿ ಸುಮ್ಮನೆ. ಬಾಸ್, ಮತ್ತೆ ಹಳೆ ಪಾಠ ಎಲ್ಲ ಬೇಕಾ? ದಿಶನ್ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಷ್ಟು ಹೇಳಿ. ಯಾವ ದಿಶಾ? ನಂಗೇನು ಗೊತ್ತಿಲ್ಲ, ನನ್ನೇನು ಕೇಳ್ಬೇಡಿ. ಏನು ಕೇಳ್ಬೇಡಿ ಅಂದ? ಅಲ್ಲಿ ದಿಶಾ ಹಾಸ್ಪಿಟಲ್ ಒದ್ದಾಡಿ ಸಾಯ್ಬೇಕಾ? ವಾಟ್? ಆಸ್ಪತ್ರೆ ಇಲ್ಲ, ಏನಾಯ್ತು ಅವಳಿಗೆ? ಅದನ್ನ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು? ಅವಳು ಯಾರೋ ಗೊತ್ತಿಲ್ಲ ಅಂದಲ್ಲ, ಬಿಟ್ಬಿಡಿ ವಿಷಯನ. ಸರ್ ಪ್ಲೀಸ್ ಸರ್, ಸತಾಯಿಸ್ಬೇಡಿ ಸರ್. ದಿಶಾ ನನ್ನ ಹುಡುಗಿನೇ, ಅವಳನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅವಳಿಗೆ ಏನಾಯ್ತು ಅಂತ ಹೇಳಿ ಸರ್. ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ದಿಶನ್ ಯಾಕೆ ದೂರ ಮಾಡ್ತಿದ್ಯಾ? ಮದ್ವೆ ಆದ್ಮೇಲೆ ಹೆಂಡತಿ ನಂಗೆ ಬಿಟ್ಟು ಹೋಗೋದು ತಪ್ಪಲ್ವಾ? ಖಂಡಿತ ತಪ್ಪೆ. ನಾನೀಗೇನು ಮಾಡೋ ಪರಿಸ್ಥಿತಿಲೂ ಇಲ್ಲ, ಹೆಲ್ಪ್ಲೆಸ್ ಆಗ್ಬಿಟ್ಟಿದ್ದೀನಿ. ಯಾಕಪ್ಪ? ಮದ್ವೆ ಮಾಡ್ಕೊಳ್ಳುವಾಗ ಕಾಶ್ಮೀರಕ್ಕೆ ಹೋಗ್ಬೇಕಾದ್ರೆ ಜೊತೆ 4 ದಿನ ಜಾಲಿಯಾಗಿ ಸುತ್ತಾಡ್ಬೇಕಾದ್ರೆ ಹೆಲ್ಪ್ಲೆಸ್ ಆಗಿರ್ಲಿಲ್ಲ. ಅದೇ ಜೊತೆಲಿ ಸಂಸಾರ ಮಾಡಬೇಕು ಅಂತ ಬಂದಾಗ ಹೆಲ್ಪ್ಲೆಸ್ ಆಗ್ಬಿಟ್ಯಾ? ಹಂಗಲ್ಲ, ವಿಷಯ ಬೇರೆನೇ ಇದೆ. ನಮ್ಮನೇಲಿ ತುಂಬಾ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ. ಸ್ಟ್ರಿಕ್ಟ್ ಇಂದ ಲವ್ ಯಾಕೆ ಬೇಕಿತ್ತು ನಿಮ್ಗೆ? ನಿಮ್ಮಪ್ಪ ಮಿನಿಸ್ಟರ್ ಆಗ್ಬಿಟ್ರೆ ಸಿಕ್ದವ್ರನ್ನ ಲವ್ ಮಾಡಿ ಮೋಸ ಮಾಡಿ ಕೊನೆ ಕೈ ಬಿಟ್ಟು ಹೋಗ್ಬೋದು ಅಂತನಾ? ಪ್ರಾಮಿಸ್ ಇಲ್ಲ ಬ್ರದರ್, ನನ್ನ ಜೀವನದಲ್ಲಿ ಬೇರೆ ಯಾವ ಹುಡುಗಿನೂ ಲವ್ ಮಾಡಿಲ್ಲ, ಬೇರೆ ಯಾವ ಹುಡುಗಿಗೂ ಮೋಸ ಮಾಡಿಲ್ಲ. ಜೀವನದಲ್ಲಿ ಇಷ್ಟಪಟ್ಟಿದ್ದು, ಪ್ರೀತಿದ್ದು, ಮದುವೆ ಆಗಿರೋದು ಒಬ್ಳನ್ನೇ. ಇಶಾ ಒಬ್ಳೆ ನನ್ನ ಲೈಫ್ ಪಾರ್ಟ್ನರ್. ಮತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಕರ್ಣ? ಹೇಳಿದ್ನಲ್ಲ, ನಮ್ಮ ಮನೇಲಿ ತುಂಬಾನೇ ರಿಸ್ಟ್ರಿಕ್ಷನ್ಸ್ ಇದೆ. ಅವ್ರು ಈ ಲವ್ ಮ್ಯಾರೇಜಸ್ಗೆಲ್ಲ ಯಾವತ್ತೂ ಸಪೋರ್ಟ್ ಮಾಡಲ್ಲ. ಅವ್ರು ಇನ್ಯಾರನ್ನೋ ತಂದು ನನಗೆ ಮದುವೆ ಮಾಡೋದಕ್ಕಿಂತ ಮುಂಚೆನೆ ದಿಶಾನ್ ಪಡ್ಕೊಳ್ಳೇಬೇಕು ಅಂತ ಮುಟ್ಟಾಗಿ ಮದುವೆ ಮಾಡ್ಕೊಂಡೆ. ನಾವಷ್ಟೆಲ್ಲ ಮುಂದುವರೋದ್ಮೇಲೆ ಮನೇಲಿ ಒಪ್ಕೊಳ್ತಾರೆ ಅಂತ ಅವಳನ್ನ ಕರ್ಕೊಂಡು ಕಾಶ್ಮೀರಕ್ಕೆ ಹೋದೆ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ನಾನು ಕಾಶ್ಮೀರಕ್ಕೆ ಹೋಗಿದ್ದು ಗೊತ್ತಾದ ತಕ್ಷಣನೇ ನಮ್ಮ ಮಮ್ಮಿ ನಮ್ಮ ಕಡೆಯವ್ರನ್ನ ಕಳಿಸಿ ಅಲ್ಲಿಂದಾನೇ ಕಿಡ್ನಾಪ್ ಮಾಡಿಸ್ಕೊಂಡ್ಬಂದ್ರು. ಮನೆಗೆ ಕರ್ಕೊಂಡು ಬಂದ್ಮೇಲೆ ಏನೇನೋ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ನನಗೆ ಕಟ್ಟಾಕ್ಬಿಟ್ರು. ಯಾವುದೇ ಕಾರಣಕ್ಕೂ ದಿಶಾ ತಂಟೆಗೆ ಹೋಗ್ಬಾರ್ದು, ಹೋದ್ರೆ ಅವಳ ಜೀವಕ್ಕೆ ಅಪಾಯ ಅಂತೆಲ್ಲ ಹೇಳ್ಬಿಟ್ರು. ಅದಕ್ಕೆ ನಮ್ಮ ದಿಶಾಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಾನೆ ನಾನು ಇದೇ ಊರಲ್ಲಿದ್ರು ಅವಳು ಮೀಟ್ ಮಾಡ್ತಾ ಇಲ್ಲ, ಫೋನ್ಗೂ ಸಿಕ್ಕಿಲ್ಲ. ಅಷ್ಟೇ, ಇದೇ ಸತ್ಯ. ಓ, ಇಷ್ಟೆಲ್ಲ ಇದೆಯಾ? ಸರಿ, ನಿನ್ಗೊಂದು ನೇರವಾದ ಪ್ರಶ್ನೆ ಕೇಳ್ತೇನೆ. ದಿಶಿಂಗ್ ಏನೋ ಆಗುತ್ತೆ ಅಂತ ಅವಳನ್ನೇ ಬಿಟ್ಕೊಡಕ್ ನೀ ರೆಡಿ ಇದೆಯಾ? ಇನ್ನೊಂದು ಮದ್ವೆನೂ ಮಾಡ್ಕೋತೀಯಾ? ಖಂಡಿತ ಇಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಮನೆಯವ್ರ ಚಿಂತೆ ನಿನಗೆ ಬೇಡ ಕರ್ಣ.
ದಿಶಿಂಗ್ ಯಾವುದೇ ರೀತಿ ತೊಂದರೆ ಆಗದಿರೋಗ ನಾನು ನೋಡ್ಕೋತೀನಿ. ಅವಳನ್ನ ನಾನು ಪ್ರೊಟೆಕ್ಟ್ ಮಾಡ್ತೀನಿ. ನಿನ್ನ ವಿಷಯನೂ ಪಬ್ಲಿಕಲ್ಲಿ ನಾನು ರೈಸ್ ಮಾಡ್ತೀನಿ. ಅವಾಗ್ಲಾದ್ರೂ ನೀನು ಸತ್ಯ ಒಪ್ಕೋತೀಯಾ? ದಿಶಾನೇ ಬೇಕು ಅಂತ ಕೇಳ್ಕೋತೀಯಾ? ಅಥವಾ ಅವಾಗ್ಲೂ ಹಿಂಗೆ ಎಸ್ಕೇಪ್ ಆಗ್ತೀಯಾ? ಅಥವಾ ಖಂಡಿತ ಇಲ್ಲ. ಈ ವಿಷಯ ಬಯಲಾಗಬೇಕು. ಯಾರಾದರೂ ಮೀಡಿಯಾದವ್ರು ಬಂದು ನನಗೆ ಕೇಳಬೇಕು. ಆಗ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಬೇಕು ಅಂತ ನಾನು ತುಂಬ ಕಾಯ್ತಾ ಇದ್ದೀನಿ. ಆದರೆ ದಿಶಾಗೇನಾದರೂ ತೊಂದರೆ ಆಗುತ್ತೆ ಅಂತ ಭಯ. ತೊಂದರೆ ಆಗೋಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ನಾವು ಮೀಡಿಯಾದಲ್ಲಿ ಕೂತ್ಕೊಂಡು ಒಂದ್ಸಲ ದಿಶಿನ ವಿಷಯ ರೈಸ್ ಮಾಡಿದ್ರೆ ಸಾಕು. ನಿಮ್ಮ ಮನೆಯವಳನ್ನ ಟಚ್ ಮಾಡೋಕ್ಕೂ ಆಗಲ್ಲ, ತೊಂದರೆನೂ ಕೊಡೋಕ್ಕಾಗಲ್ಲ. ಹಾಗಂತೀರಾ? ಹಾಗಾದ್ರೆ ನಾಳೆನೇ ಕರ್ಣ